ಹಲೋ ಗೆಳೆಯರೆ, ಎಲ್ಲ ಸಿಂಗಲ್ಸ್ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲ್ಗೆ ಪ್ರಸ್ತುತ ಇವತ್ತು ನಮಗೆ ಮಾಹಿತಿ, ಒಬ್ಬ ಹುಡುಗಿ ಮಿರಾಲಾ ಅಂತ ಒಂದು ಹುಡುಗಿ ಕಳಿಸಿದ್ದಾಳೆ. ವಿಷಯ ಇಷ್ಟೇ, ಈಕೆಗೆ ಮದುವೆ ಆಗೋದಕ್ಕೆ ಅಂತ ಗಂಡುಗಳು ಹುಡುಕಾಟ ಮಾಡಿ 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 ಸಾಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ವಾಸವಾಗಿರ್ತಕ್ಕಂತಹ ಯಾದಗಿರಿ ಎಂಬ ಊರಿನಲ್ಲಿ ಒಬ್ಬ ಬ್ರೋಕರ್ ಸಿಗ್ತಾರೆ ಇವ್ರಿಗೆ. ಆ ಬ್ರೋಕರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಸರ್ ನನಗೆ ನಿಮ್ಮ ಮೂಲಕ ಒಬ್ಬ ಒಳ್ಳೆಯ ಹುಡುಗನ ಹುಡುಕಿ ಅಂದಾಗ, ಅವರು ಒಂದು ಒಳ್ಳೆಯ ಪ್ರೊಫೈಲ್ಗಳನ್ನು ಈಕೆ ರೆಡಿ ಮಾಡಿ ನನಗೆ ಕಳಿಸಿದ್ದಾರೆ. ಹಾಗಾಗಿ ಇವಳ ಮಾಹಿತಿ ತಿಳಿಸ್ತಾ ಇದ್ದೀನಿ. ಹೆಸರು ಮಿರಾಲಾ ಅಂತ. ಆ್ಯಂಡ್ ಇವರು ಬಂದ್ಬಿಟ್ಟು ಜಾತಿ ರಜಪೂತ್ ಜನ ಆಗಿರೋದು ಸ್ನೇಹಿತರೆ. ಆ್ಯಂಡ್ ವಯಸ್ಸು ಬಂದು ಪ್ರಸ್ತುತ 28 ವರ್ಷ ನಡೀತಾ ಇದೆ. ಎತ್ತರ ಬಂದು 5.6 ಅಡಿ ಹೈಟು, ಬಣ್ಣ ಗಾಢ ಗೋಧಿ ಬಣ್ಣ. ಆ್ಯಂಡ್ ಒಂದು ಬೇಸರದ ಸಂಗತಿ ಅಂದರೆ ಇವ್ರಿಗೆ ತಂದೆ ತಾಯಿ ಇಬ್ಬರು ಕೂಡ ಇರಲ್ಲ. ಒಬ್ಬ ಅನಾಥವಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿದ್ದಾರೆ. ತಮ್ಮ ಇದ್ದಾನೆ ಸ್ನೇಹಿತರೆ. ಆ್ಯಂಡ್ ಲಿಟ್ರಲ್ ಹೇಳಬೇಕು ಅಂದರೆ ಸೆಲ್ಫ್ ಮೈಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ವುಮೆನ್ ಅಂತ ಇರ್ತಕ್ಕಂಥವ್ರು ಈ ಒಂದು ಹುಡುಗಿ. ಅಂದರೆ ನಾನು ನನ್ನ ಒಂದು ದುಡಿಮೆಯಿಂದ ನನ್ನ ಒಂದು ತಮ್ಮನ್ನು ನೋಡಿಕೊಂಡು ಸಪ್ರೇಟಾಗಿ ಒಂದು PGನ ಮಾಡಿಕೊಂಡು ಯಾದಗಿರಿನಲ್ಲಿ ವಾಸವಾಗಿದ್ದೇನೆ. ನಾನು ದುಡಿತಕ್ಕಂಥ ಸಂಬಳ, ನಾನು ಕೂಡಿರ್ತಕ್ಕಂಥ ದುಡ್ಡು ಎಲ್ಲನೂ ಕೂಡ ನಿಮಗೆ ಕೊಡುವಂತೆ ಕೊಡ್ತೀನಿ, ನಿಯತ್ತಾಗಿ ನನ್ನ ಜೊತೆ ಇರ್ತೀನಿ ಅಂತಂದರೆ ಮಾತ್ರ ಅಂತ ಹೇಳಿದ್ದಾರೆ. ಮತ್ತು ಈಕೆ ಒಂದು ಸ್ಟೈಲಿಶ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲು, ಸೀರಿಯಸ್ ವರ್ಕ್ ಆ್ಯಂಡ್ ಫೋಕಸ್ ಮಾಡುವಂಥ ಒಂದು ಒಳ್ಳೆಯ ಸ್ಟೈಲಿಶ್ ಆಗಿರ್ತಕ್ಕಂಥ ಲೈಫ್ ಸ್ಟೈಲ್ ಆಗಿರೋದು. ಕೆಲಸ ಅಂದರೆ ಧಾನ್ಯ ಟ್ರೇಡಿಂಗ್ ಅಕೌಂಟಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಯಾದಗಿರಿ ಡಿಸ್ಟಿಕ್ನಲ್ಲಿ. ಸೊ ಒಂದು ಕೆಲಸ, ಇವರು ಇರ್ತಕ್ಕಂಥ ಲೈಫ್ ಸ್ಟೈಲು ಆ್ಯಂಡ್ ಈಕೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಲ್ಫ್ ಆರ್ಗ್ಯುಮೆಂಟ್ ಆ್ಯಂಡ್ ಸೆಲ್ಫ್ ಆಗಿರ್ತಕ್ಕಂಥ ಫ್ರೀಡಮ್, ಇದಕ್ಕೆಲ್ಲಕ್ಕೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ನಾವು. ಒಂದು ಹುಡುಗಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ ಗಂಡು ಮಕ್ಕಳಿಗೆ ಏನಾಗಿದೆ ಅಂತ ಕೇಳ್ಬೋದು. ಆ್ಯಂಡ್ ಇವಾಗ ವಿಷಯಕ್ಕೆ ಬರೋಣ. ಈ ಒಂದು ಮಿರಾಲಾ ಹುಡುಗಿಗೆ ಬೇಕಾಗಿರ್ತಕ್ಕಂಥ ಹುಡುಗ. ಸೊ ಆವಾಗಲೇ ಬೇಸರದ ಸಂಗತಿ ಹೇಳಿದ್ನಲ್ವ, ತಂದೆ ತಾಯಿ ಇಬ್ಬರು ಕೂಡ ಇಲ್ಲದಂತಹ ಈ ಒಂದು ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಪ್ರಸ್ತುತ ನಿಮ್ಮ ಒಂದು ಆಸರೆ, ನಿಮ್ಮ ಒಂದು ಪ್ರೀತಿ, ನೀವು ತೋರಿಸುವಂತಹ ಕಾಳಜಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ರೀತಿಯಲ್ಲಿ ನೀವು ಇವ್ರ ಜೊತೆ ರೆಸ್ಪಾನ್ಸ್ ಮಾಡಿದರೆ ಆಕೆ ನಿಮಗೆ ಮದುವೆ ಆಗೋದಕ್ಕೆ ಕಣ್ಣು ಮುಚ್ಕೊಂಡು ರೆಡಿ ಆಗ್ತಾಳೆ ಸ್ನೇಹಿತರೆ. ಆ್ಯಂಡ್ ಹುಡುಗನ ಲಕ್ಷಣಗಳು ಯಾವ ರೀತಿಯಲ್ಲಿರಬೇಕು ಅಂದರೆ, ಎಲ್ಲ ಬೇಸಿಕ್ ಕೆಲಸ ಗೊತ್ತಿರಬೇಕು. ನೀವು ಕಂಪಲ್ಸರಿ PUC ಅಥವಾ ಡಿಗ್ರಿ ಮಾಡಿರಲೇಬೇಕು. ಎಲ್ಲ ಬೇಸಿಕ್ ಐಡಿಯಾ ಇದ್ದರೆ ಪ್ರಸ್ತುತ ನಿಮ್ಮನ್ನು ನಾನು ಮದುವೆ ಆಗ್ತೀನಿ. ಯಾಕಂತಂದರೆ ಯಾವಾಗ ಯಾವ ರೀತಿ ಸಮಸ್ಯೆ ಬರುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದಕ್ಕೆ ಈ ಸಮಸ್ಯೆ ಬಂದಾಗ ಸಾಲ್ವ್ ಮಾಡುವಂಥ ಐಡಿಯಾ ಇದ್ದರೆ ಏನೂ ಕೂಡ ಅನಿಸಲ್ಲ ಅಂತ ಹೇಳಿರೋದು. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಹುಡುಗ ಆಗಿರೋದು. ಯಾಕಂದರೆ ಈಕೆಗೆ ಗೊತ್ತು, ಅಂದರೆ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಕಷ್ಟ ಹೆಂಗಿದೆ, ಅದೆಲ್ಲ ಹೆಂಗೆ ಮಾಡಬೇಕು ಅಂತ ಐಡಿಯಾ ಇದೆ. ಅದಕ್ಕೋಸ್ಕರ ನೀವಾದರೂ ಚೆನ್ನಾಗಿ ನೋಡ್ಕೊಳ್ಬೇಕು. ಆ್ಯಂಡ್ ಅವರು ನನ್ನನ್ನು ತಂದೆ ತಾಯಿ ಅಂತ ಅಂದ್ಕೊಳ್ತೀನಿ, ಅವರು ಕೂಡ ನನ್ನನ್ನು ಮಗಳು ಅಂತ ಅಂದ್ಕೊಂಡು ಫೀಲ್ ಮಾಡುವಂಥ ಒಂದು ಕುಟುಂಬದಿಂದ ನೀವು ಬಂದಿರಬೇಕು ಅಂತ ಹೇಳಿದ್ದಾರೆ. ಕೇರಿಂಗ್, ರೊಮ್ಯಾಂಟಿಕ್, ಪೀಸ್ಫುಲ್ ಲೈಫ್ ಕೊಡೋ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ ಆಗಿದ್ದು 31ರ ವಯಸ್ಸಿನ ಒಳಗಡೆ ಇರಬೇಕಂತೆ. ಆ್ಯಂಡ್ ಒಳ್ಳೆಯ ಬ್ಯಾಲೆನ್ಸಿಂಗ್ ಮತ್ತು ಲವ್ವಿಂಗ್ ಪಾರ್ಟ್ನರ್ ಜೊತೆ ಜಾಸ್ತಿ ಇರಬೇಕು. ಒಳ್ಳೆಯ ಕ್ಯಾಟಗರಿ ಮತ್ತು ಒಳ್ಳೆಯ ಸಂಬಂಧದೊಂದಿಗೆ ನನ್ನನ್ನು ಇಷ್ಟಪಟ್ಟರೆ ನನ್ನ ಕಡೆಯಿಂದ 35+30 ಒಟ್ಟಲ್ಲಿ 70% ಓಕೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಿಕ್ಕಿದಂತಹ ಒಂದು 30% ಇವರು ಡೈರೆಕ್ಟಾಗಿ ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಆ್ಯಂಡ್ ಈಕೆಯ ಹತ್ತಿರ ಇರ್ತಕ್ಕಂತಹ ದುಡ್ಡು ಆ್ಯಂಡ್ ಈಕೆಯ ಒಂದು ಕೆಲವೊಂದಿಷ್ಟು ಕನಸುಗಳನ್ನು ಹೇಳ್ತೇನೆ ನೋಡಿ. ಒಂದನೇದಲ್ಲಿ ಕನಸು ಅಂತಂದರೆ, ನಂಬರ್ 1, ಈಕೆ ಇಷ್ಟಪಡುವಂಥ ಇದೊಂದು ಕಾರು ಈಕೆದ ಕನಸು. ಎರಡನೇದು ಬಂದು ತಂದೆ ತಾಯಿಯ ಪ್ರೀತಿಯ ಕಳೆದುಕೊಂಡಿರ್ತಕ್ಕಂಥ ಮಗಳಾಗಿರೋದು. ಹಾಗಾಗಿ ನಿಮ್ಮ ಒಂದು ಮೂಲಕ ಅದನ್ನು ನಾನು ಎಕ್ಸ್ಪೆಕ್ಟೇಷನ್ ಮಾಡಬಹುದಾ ಅಂತ ಅಂದಿದ್ದಾರೆ. ಸೊ ನಿಮ್ಮ ತಂದೆ ತಾಯಿಯವರು ಅಂದರೆ ನನ್ನ ಅತ್ತೆ ಮಾವರು ಹೆಂಗೆ ನೋಡ್ಕೊಳ್ತಾರೋ ಬಿಡ್ತಾರೋ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಸೊ ನಿಮ್ಮ ಮೂಲಕ ನನಗೆ ಸಿಕ್ಕರೆ ಆ ಒಂದು ಪ್ರೀತಿ, ಆ ಒಂದು ಕಾಳಜಿ, ಅದಕ್ಕಿಂತ ಸಂತೋಷ, ಅದಕ್ಕಿಂತ ಪ್ರೀತಿ ನನಗೆ ಏನೂ ಕೂಡ ಇಲ್ಲ ಅಂತ ಹೇಳಿರೋದು. ಸೊ ಈ ಒಂದು ಕಾರಿನ ಮಾಹಿತಿ ತಿಳಿಸೋಕ್ಕೂ ಮುನ್ನ ಈಕೆ ಜೊತೆ ನೀವು ಸಂಬಂಧ ಬೆಳೆಸಬೇಕು ಅಂದರೆ ಒಬ್ಬ ಒಳ್ಳೆಯ ನಿಯತ್ತಿನ, ಎಂದಿಗೂ ಕೂಡ ಮೋಸ ಮಾಡಲಾರ್ದಂಥ ಹುಡುಗ ಆಗಿರಬೇಕು ಸ್ನೇಹಿತರೆ. ಯಾಕಂದರೆ ಅವರು ಡೈರೆಕ್ಟಾಗಿ ಯಾರೇ ಇವ್ರ ಜೊತೆ ಬಂದರೆ ನಂಬಿಡ್ತಾರೆ, ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗ್ತಾರೆ, ಎಲ್ಲವನ್ನೂ ಶೇರ್ ಮಾಡ್ಕೊಳ್ತಾರೆ. ದುಡ್ಡು ಹಣಕಾಸಿನ ವಿಚಾರ ಬಂದರೂ ಕೂಡ ಹೇಳ್ಕೊಳ್ಳುವಂತಹ ಗುಣ ಹೊಂದಿರೋದು ಈಕೆ.
ಸೊ ಈಕೆ ಹತ್ರ ಇರ್ತಕ್ಕಂಥ ಗಾಡಿ ಇದು ಅಲ್ಲ, ಬಟ್ ಇದನ್ನು ತೆಗೆದುಕೊಳ್ಬೇಕು ಅಂತ ಕನಸು ಕಂಡಿರ್ತಕ್ಕಂಥ ಹುಡುಗಿಯಾಗಿದ್ದು ಹೆಂಗಿದೆ ಅಂದರೆ 2457 ಸಿ ಸಿಯ ಟರ್ಬೋ ಪೆಟ್ರೋಲ್ ವೇರಿಯಂಟ್ ಗಾಡಿ. ಮೈಲೇಜಿಂಗ್ 255 ಮೈಲೇಜಿಂಗ್, 18ರಿಂದ 20 ಕಿಲೋಮೀಟರ್ನ ಒಂದು ಒಳ್ಳೆಯ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. 5 ಸೀಟ್ಗಳಿದೆ ಅಂತ ಬೂದಿ ಬಣ್ಣದಲ್ಲಿ ಗೊತ್ತಾಗುತ್ತೆ. ರಿಯಲಿ ಇನ್ಸ್ಪೈರ್ಡ್ ಆಗಿರ್ತಕ್ಕಂತಹ ಕಾರು ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಿಪ್ಪು, ಎಕ್ಸಲೆಂಟ್ ಕಂಟ್ರೋಲ್ ಕೊಡುವಂತಹ ಒಂದು ಸ್ಪೇಸ್ ಆಗಿರೋದು ಈ ಒಂದು ಗಾಡಿ. ಅಫ್ಕೋರ್ಸ್ ಯಾಕೆ ಉದ್ದೇಶ ನಾನು ತೋರಿಸುವುದು ಅಂದರೆ, ಕನಸು ಅನ್ನೋದು ಆಕೆ ಹತ್ರ ಇದೆ, ಆ ಕನಸನ್ನು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ, ಈಡೇರಿಸ್ತೀರಾ ಅಂತಂದ್ಬಿಟ್ಟು ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮಿಂದ ಸಾಧ್ಯ ಆಗುತ್ತೆ ಅಂದರೆ ಅವಳಿಗೆ ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಅಂದರೆ ಮದುವೆ ಆದ ನಂತರ ದುಡ್ಡಿನ ಒಂದು ಸಹಾಯ ಆಗಿರಲಿ, ಪ್ರೀತಿನೇ ಆಗಿರಲಿ, ಅದನ್ನು ಮಾಡಿ. ಆಗಿಲ್ಲ ಅಂತಂದರೆ ಸಪೋರ್ಟಿವ್ ಆಗಿ ಇರಿ. ನೀನು ವರ್ಕ್ ಮಾಡು, ನಾನು ನಿನಗೆ ಸಪೋರ್ಟಿವ್ ಆಗಿರ್ತೇನೆ. ನೀನು ಏನು ಬೇಕಿದ್ರೂ ಮಾಡು, ಏನೂ ಆಗದೇ ರೀತಿಯಲ್ಲಿ ಇರ್ತೀನಿ. ಪ್ರೀತಿ ಎಂದೂ ಕಡಿಮೆ ಆಗಲ್ಲ, ಕಾಳಜಿ ಇನ್ನೂ ಕೂಡ ಹೆಚ್ಚಿಗೆ ಆಗುತ್ತೆ. ಈ ರೀತಿ ಸಪೋರ್ಟಿವ್ ಆಗಿರ್ತೀನಿ ಅಂದರೂ ಕೂಡ ಒಪ್ಪಿಗೆ ಕೊಡ್ತಕ್ಕಂತಹ ಒಳ್ಳೆಯ ಹುಡುಗಿ ಆಗಿರೋದು ಆಕೆ. ಗುಣ ಚೆನ್ನಾಗಿದೆ, ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ. ಆಕೆ ಕುಟುಂಬದವರು ಕೂಡ ಚೆನ್ನಾಗಿದ್ದಿದ್ರೆ ಅದನ್ನು ಕೂಡ ಈಕೆ ಅರಗಿಸ್ಕೊಳ್ಳಲಾಗದಷ್ಟು ಆರಾಮಾಗಿರ್ತಾ ಇದ್ಲು. ಬಟ್ ಟೈಮು ಅನ್ನೋದು ಯಾರಿಗೆ ಯಾವಾಗ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಇದು ನಮಗೆ ಬಂದಿರತಕ್ಕಂತಹ ಮಾಹಿತಿ. ಈ ಗಾಡಿಗೆ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯಲ್ಗಳನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ. ಸ್ಟೇರಿಂಗ್, ಗೇರ್ ಸಿಸ್ಟಮ್ ಆ್ಯಂಡ್ ಡ್ಯಾಶ್ ಬೋರ್ಡ್. ಒಳ್ಳೆಯದಾಗಿರಲಿ. ನಿಮ್ಮ ಬಯೋಡಾಟಾಗಳನ್ನು ವಿಡಿಯೋದ ಕೆಳಗಡೆ ಕಳಿಸೋದನ್ನು ಮರೆಯೋಕ್ಕೆ ಹೋಗ್ಬಿಡಿ Gmail ID ಗೆ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.